ಶ್ರೀ ರಾಘವೇಂದ್ರ ವಿಜಯದ ಪ್ರಕಾರ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮೂಲತಃ ಬ್ರಹ್ಮದೇವನ ಸೇವಕರಾದ ಶಂಕುಕರ್ಣ ಎಂಬ ದೇವತಾ ಪುರುಷನ ಅವತಾರ. ಭೂಲೋಕದಲ್ಲಿ ಅವರು ಒಟ್ಟು 4 ಪ್ರಮುಖ ಅವತಾರಗಳನ್ನು ಎತ್ತಿದ್ದಾರೆ ಎಂದು ನಂಬಲಾಗಿದೆ. 1. ಶಂಕುಕರ್ಣ. ಇವರು ಬ್ರಹ್ಮದೇವನಿಗೆ ಪ್ರತಿದಿನ ಪೂಜಾ ಕಾರ್ಯಗಳಲ್ಲಿ ಸಹಾಯ ಮಾಡುತ್ತಿದ್ದವರು. ಪುರಾಣದ ಪ್ರಕಾರ ಒಮ್ಮೆ ಪೂಜಾ ಕಾರ್ಯಕ್ಕೆ ಹೂವುಗಳನ್ನು ತರುವಲ್ಲಿ ಸ್ವಲ್ಪ ವಿಳಂಬವಾದ ಕಾರಣ ಬ್ರಹ್ಮದೇವನು ಇವರನ್ನು ಭೂಲೋಕದಲ್ಲಿ ಮಾನವರಾಗಿ ಜನಿಸುವಂತೆ ಸೂಚಿಸಿದನು. 2. ಭಕ್ತ ಪ್ರಹ್ಲಾದ. ಇದು ಭೂಮಿಯ ಮೇಲಿನ ಮೊದಲ ಅವತಾರ. ಹಿರಣ್ಯಕಶಿಪುವಿನ ಮಗನಾಗಿ ಜನಿಸಿದ ಇವರು ಭಗವಾನ್ ವಿಷ್ಣುವಿನ ಪರಮ ಭಕ್ತರಾಗಿದ್ದರು. ಇವರ ಭಕ್ತಿಯನ್ನು ಮೆಚ್ಚಿ ವಿಷ್ಣುವು ನರಸಿಂಹ ರೂಪದಲ್ಲಿ ಅವತರಿಸಿ ಇವರನ್ನು ರಕ್ಷಿಸಿದನು. 3. ಬಾಹ್ಲೀಕ ರಾಜ. ಮಹಾಭಾರತದ ಕಾಲದಲ್ಲಿ ಇವರು ಶಾಂತನು ಮಹಾರಾಜನ ಪಾಂಡವ ಕೌರವರ ಮುತ್ತಜ್ಜ ಅಣ್ಣನಾಗಿ ಬಾಹ್ಲೀಕ ಎಂಬ ಹೆಸರಿನಿಂದ ಜನಿಸಿದರು. ಇವರು ಅತ್ಯಂತ ಧರ್ಮಿಷ್ಠರಾಗಿದ್ದರೂ ಅನಿವಾರ್ಯ ಕಾರಣಗಳಿಂದ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಡಬೇಕಾಯಿತು. 4. ಶ್ರೀ ವ್ಯಾಸರಾಜ ತೀರ್ಥರು. 1460 ರಿಂದ 1539 ರಾಘವೇಂದ್ರ ಸ್ವಾಮಿಗಳ ತಕ್ಷಣದ ಹಿಂದಿನ ಅವತಾರವೇ ಶ್ರೀ ವ್ಯಾಸರಾಜರು. ಇವರು ವಿಜಯನಗರ ಸಾಮ್ರಾಜ್ಯದ ಶ್ರೀ ಕೃಷ್ಣದೇವರಾಯನ ಕುಲಗುರುಗಳಾಗಿದ್ದರು. ಭಾರತದಾದ್ಯಂತ 732 ಹನುಮಂತನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದ